ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲೇ ಮರಳಾದ ತುಪ್ಪನ ಯಾವ ರೀತಿ ಕಾಯಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಧಾನ ನಾನು ನಮ್ಮ ಅಜ್ಜಿಯಿಂದ ಕಲ್ತಿದ್ದು. ಏನಿಲ್ಲ ಕಣ್ರಿ, ಬೆಣ್ಣೆ ಚೆನ್ನಾಗಿದ್ದು ಮತ್ತು ಅದಕ್ಕೆ ಹಾಕೋ ಎಲ್ಲ ಐಟಮ್ ಇದ್ದು ಹದವಾಗಿ ಕಾಯಿಸಿದರೆ ಯಾರು ಬೇಕಾದರೂ ಈ ತುಪ್ಪನ ಅಜ್ಜಿ ಅಮ್ಮ ಕಾಯಿಸ್ತಾರಲ್ಲ ಅದೇ ಥರನೇ ಕಾಯಿಸ್ಬೋದು. ಮತ್ತೇಕೆ ತಡ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನು ತುಪ್ಪ ಕಾಯಿಸೋಕ್ಕೆ ಏನೇನು ಐಟಮ್ ಬೇಕು ಅಂತ ಒಂದೊಂದಾಗಿ ತೋರಿಸ್ತೀನಿ ನೋಡಿ. ನಾನು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ, ನಂತರ 2 ವೀಳ್ಯದೆಲೆನ ತೊಗೊಂಡಿದ್ದೀನಿ, 2 ಎಸಳು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ, ಆನಂತರ ಸ್ವಲ್ಪ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ, ಆನಂತರ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣ ತೊಗೊಂಡಿದ್ದೀನಿ, ನಂತರ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ, ಒಂದು 3 ಬೆಳ್ಳುಳ್ಳಿ ಎಸಳನ್ನು ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ, ನಂತರ ಒಂದು 3 ಏಲಕ್ಕಿನ ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋದು 2 kg ಬೆಣ್ಣೆನ ತುಪ್ಪ ಕಾಯಿಸ್ತಾ ಇರೋದು, ಹಾಗಾಗಿ 2 kg ಹಳ್ಳಿಯಿಂದ ತರಿಸಿರೋ ಬೆಣ್ಣೆ ಇದೆ, ತುಂಬ ಚೆನ್ನಾಗಿದೆ. ಇದು ಎಮ್ಮೆ ಬೆಣ್ಣೆ, ನೀವು ಹಸುವಿನ ಬೆಣ್ಣೆನಲ್ಲಿ ಬೇಕಾದರೂ ತುಪ್ಪ ಮಾಡ್ಕೋಬೋದು. ಮೊದಲಿಗೆ ನಾವಿಲ್ಲಿ ತುಪ್ಪ ಮಾಡಲಿಕ್ಕೆ ಒಂದು ಪೌಡರ್ನ ರೆಡಿ ಮಾಡ್ಕೋಬೇಕು. ಆ ಪೌಡರ್ನ ರೆಡಿ ಮಾಡಲಿಕ್ಕೆ ನಾನು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ನಾವೇನು ಮೆಂತ್ಯನ ತೊಗೊಂಡಿದ್ವಲ್ಲ ಆ ಮೆಂತ್ಯನ ಸೇರಿಸ್ಬಿಟ್ಟು ಹದವಾಗಿ ಹೊಂಬಣ್ಣಕ್ಕೆ ಬರೋ ಥರ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನಾನಿಲ್ಲಿ ಮೆಂತ್ಯನ ಹುರ್ಕೋತಾ ಇದ್ದೀನಿ ನೋಡಿ. ಈಗ ಮೆಂತ್ಯ ಹೊಂಬಣ್ಣಕ್ಕೆ ಬಂದಿದೆ, ಅದು ಚಿಟಪಟ ಅಂತ ಸೌಂಡ್ ಮಾಡುತ್ತೆ ನೋಡಿ. ಈ ಕಲರಿಗೆ ಬಂದಾಗ ಇದನ್ನು ಒಂದು ಕುಟಾಣಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಾವೇನು ಏಲಕ್ಕಿನ ತೊಗೊಂಡಿದ್ವಲ್ಲ ಅವು 3 ಏಲಕ್ಕಿನ ಹಾಕ್ಬಿಟ್ಟು ಕುಟ್ಕೋಬೇಕು. ಯಾರಾದರೂ ಬಾಣಂತಿಯವರಿಗೆ ಏನಾದರೂ ತುಪ್ಪ ಕಾಯಿಸ್ತಿದ್ದೀರಾ ಅಂದರೆ ಅದಕ್ಕೆ ಒಂದು 2ರಿಂದ 3 ಲವಂಗನ ಸೇರಿಸಿ ಕುಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ. ಈಗ ಇದನ್ನೆಲ್ಲದನ್ನು ನೀಟಾಗಿ ಕುಟ್ಟಿ ಪೌಡ್ರ್ ಮಾಡಿದ್ದೀನಿ. ತುಂಬ ನುಣ್ಣಗಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ದರೆ ಇದ್ದರೆ ನಡೆಯುತ್ತೆ ನೋಡಿ. ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು. ಆ ಪೌಡ್ರನ್ನೆಲ್ಲ ಒಂದು ತಟ್ಟೆಗೆ ತೆಕ್ಕೋತಾ ಇದ್ದೀನಿ ನೋಡಿ. ಈ ಥರ ಆಗಿದೆ. ಬೆಣ್ಣೆ ಕಾಯಿಸಲಿಕ್ಕೆ ಯಾವಾಗಲೂ ನಾವು ದಪ್ಪ ತಳದ ಪಾತ್ರೆಯನ್ನು ಬಳಸಬೇಕು. ನಿಮ್ಮ ಹತ್ರ ಯಾವುದಾದ್ರೂ ದಪ್ಪ ತಳದ ಪಾತ್ರೆ ಅಥವಾ ಬಾಣಲಿ ಯಾವುದಿರುತ್ತೋ ಅದರಲ್ಲಿ ಕಾಯಿಸ್ಕೋಬೋದು. ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಹಳ್ಳಿಯಿಂದ ತೊಗೊಬಂದಿರೋ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಾನು ಈ ಬೆಣ್ಣೆನ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದಕ್ಕೆ ಹಿಂದಿನ ದಿನವೇ ತುಂಬ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ, ಹಾಗಾಗಿ ಒಂದು ಸಲ ಇದನ್ನು ತೊಳ್ಕೊತಾ ಇದ್ದೀನಿ ಅಷ್ಟೇ. ನೀವು 2ರಿಂದ 3 ಸಲ ಬೆಣ್ಣೆನ ಚೆನ್ನಾಗಿ ತೊಳೆದ್ರೆ ಒಳ್ಳೆಯದು. ಈಗ ಸ್ಟವ್ ಆನ್ ಮಾಡಿಕೊಂಡು ಬೆಣ್ಣೆನ ಮೀಡಿಯಮ್ ಊರಿನಲ್ಲಿ ಅದು ಕರಗಲಿಕ್ಕೆ ಇಟ್ಕೊಳ್ಳೋಣ. ನಾವು ಚಿಕ್ಕವರಿದ್ದಾಗ ಅಜ್ಜಿ ಇದನ್ನು ಒಲೆಯಲ್ಲಿ ಕಾಯಿಸ್ತಾ ಇದ್ರು, ಮತ್ತು ತುಪ್ಪ ಕಾಯಿಸ್ಲಿಕ್ಕೆ ಅಂತಲೇ ತಂಗಟೆ ಕಡ್ಡಿನ ತಗೊಂಡು ಬಂದು ಅವನ್ನು ಒಣಗಿಸಿ ಇಟ್ಕೊಂಡಿರ್ತಾ ಇದ್ರು. ತಂಗಟೆ ಕಡ್ಡಿನಲ್ಲೇ ಅಜ್ಜಿ ಯಾವಾಗಲೂ ತುಪ್ಪನ ಕಾಯಿಸ್ತಾ ಇದ್ದಿದ್ದು. ಆದರೆ ಏನು ಮಾಡೋದು, ನಾವು ಟೌನಲ್ಲಿದ್ದೀವಿ, ಅನಿವಾರ್ಯ ಸ್ಟವಲ್ಲೇ ಕಾಯಿಸ್ತಾ ಇದ್ದೀನಿ ನೋಡಿ. ಈಗ ಬೆಣ್ಣೆ ಎಲ್ಲ ಕರಗಿ ಬೆಣ್ಣೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದೇನಿದೆಯಲ್ಲ ಮೇಲ್ಗಡೆ ವೈಟ್ ಕಲರಿಂದೆಲ್ಲ ಇದೆಯಲ್ಲ ಅದೆಲ್ಲ ಕಡಿಮೆ ಆಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಮೀಡಿಯಮ್ ಊರಿನಲ್ಲೇ ಕುದಿಸ್ಕೋಬೇಕು, ಯಾವುದೇ ಕಾರಣಕ್ಕೂ ಸ್ಟವ್ ಊರಿನ ಜಾಸ್ತಿಯಲ್ಲಿ ಇಟ್ಕೋಬಾರ್ದು ನೋಡಿ. ಈಗ ಅದೆಲ್ಲ ಕಡಿಮೆ ಆಗಿದೆ. ಈ ಸಮಯದಲ್ಲಿ ನಾನು ಇದಕ್ಕೆ ಏನು ವೀಳ್ಯದೆಲೆ ತೊಗೊಂಡಿದ್ನಲ್ಲ ಆ ವೀಳ್ಯದೆಲೆನ ಸೇರಿಸ್ಕೊತಿದ್ದೀನಿ, ನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಆ ನಂತರ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ನಾನು ಇದಕ್ಕೆ ಏನು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ವಲ್ಲ 3 ಎಸಳು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ತುಪ್ಪನ ಕುದಿಸ್ಕೊತಾ ಇದ್ದೀನಿ ನೋಡಿ. ತುಪ್ಪದ ಕಲ್ಲರು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಮಂದ ಊರಿನಲ್ಲೇ ಕುದಿಸ್ಕೋಬೇಕು. ನಂತರ ಇನ್ನೇನು ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ ಅನ್ನೋವಾಗ ನಾವು ಇದಕ್ಕೆ ಏನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಸೇರಿಸ್ಬೇಕು. ಮುಂಚೆನೇ ಸೇರ್ಸೋಕ್ಕೆ ಹೋಗಬಾರ್ದು, ಕೊನೆಯಲ್ಲಿ ಅದನ್ನು ಸೇರಿಸ್ಕೋಬೇಕು. ನಂತರ ರುಚಿಗೆ ಸ್ವಲ್ಪ ಅರಳುಪ್ಪನ್ನು ಸೇರಿಸ್ಕೋಬೇಕು ನೋಡಿ. ಮುಂಚೆ ಇದ್ದಿದ್ದಕ್ಕೂ ಇವಾಗ ತುಪ್ಪ ಕುದೀತಾ ಇರೋದಕ್ಕೂ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು.
ಈ ಟೈಮಲ್ಲಿ ಪರ್ಫೆಕ್ಟಾಗಿ ತುಪ್ಪ ಬಂದಿದೆ, ಈ ರೀತಿ ಬಂದರೆ ಅಂತ ಅರ್ಥ. ಕೊನೆಯದಾಗಿ ನಾನಿಲ್ಲಿ ಒಂದೇ ಒಂದು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆನ ಸೇರಿಸೋದ್ರಿಂದ ತುಪ್ಪ ಮರಳು ಮರಳಾಗಿ ಬರುತ್ತೆ, ಹಾಗಾಗಿ ಸಕ್ಕರೆನ ಸೇರಿಸ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊತೀನಿ. ನೀವು ಬೇಕಂದರೆ 1-2 ಒಣಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೋಬೋದು, ಬಟ್ ನಾನಿಲ್ಲಿ ಸೇರಿಸಿಲ್ಲ. ನೋಡಿ ಈಗ ತುಪ್ಪ ಬಂದಿದೆ. ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕೆ ಬಿಟ್ಬಿಟ್ಟು ಬೇರೆ ನೀವು ಯಾವುದಕ್ಕೆ ಬಾಕ್ಸಿಗೆ ಹಾಕೋತಿರೋ ಏನಕ್ಕೆ ಹಾಕೋತಿರೋ ಅದಕ್ಕೆ ಸೋಸಿ ಮುಚ್ಚಿಟ್ರೆ ಆಯಿತು. ಇನ್ನೊಂದು ದಿನ ಬೆಳಗ್ಗೆ ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ ತುಪ್ಪ ಯಾವ ರೀತಿ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಘಮ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ ನೀವೇ ನೋಡ್ತಾ ಇರ್ಬೋದು ತುಪ್ಪ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮನೆಯಲ್ಲಿ ನೀವು ಕೂಡ ಇದೇ ರೀತಿ ತುಪ್ಪನ ಕಾಯಿಸಿ ಯಾವ ರೀತಿ ಬಂದಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.